बोलो भारत माता की, ಭಾರತ್ ಮಾತಾ ಕಿ. ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರಿಗೆ ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ಇಂದು ಮೈಸೂರಿನಲ್ಲಿ ನಾಗನಹಳ್ಳಿ ಹೊಸ ಕೋಚಿಂಗ್ ಕಾಂಪ್ಲೆಕ್ಸ್, ರೈಲ್ವೆ ನಿಲ್ದಾಣದ ಅಭಿವೃದ್ಧಿ ಮತ್ತು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಸೆಂಟರ್ ಆಫ್ ಎಕ್ಸಲೆನ್ಸ್ನ ಉದ್ಘಾಟನೆ ಸಮಾರಂಭದಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಿ. ನೀವೆಲ್ಲ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರನ್ನ ನೋಡಬೇಕು, ಕೇಳಬೇಕನ್ನುವಂಥ ಉತ್ಸುಕದಲ್ಲಿ ಬಂದಿದ್ದೀರಿ. ಹೀಗಾಗಿ ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಇವತ್ತಿನ ಈ ಸಮಾರಂಭದ ಕೇಂದ್ರ ಬಿಂದುಗಳು ಭಾರತ ಕಂಡಂಥ ಅಪರೂಪದ ದಿಟ್ಟ ಧೀಮಂತ ನಾಯಕ, ಎಲ್ಲರ ಹೃದಯವನ್ನ ಗೆದ್ದಂಥ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರೇ, ಗಂತವತ್ತ ರಾಜ್ಯಪಾಲರಾದಂಥ ತಾವರ್ಚಂದ್ ಗೆಹ್ಲೋಟ್ ಅವರೇ, ಕೇಂದ್ರ ಸಚಿವರು, ಕರ್ನಾಟಕವನ್ನು ಅತ್ಯಂತ ಸಮರ್ಥವಾಗಿ ಪ್ರತಿನಿಧಿಸುವಂಥ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ, ಮತ್ತು ಸಂಸತ್ ಸದಸ್ಯರು ಹಿರಿಯರಾದಂಥ ಶ್ರೀನಿವಾಸ್ ಪ್ರಸಾದ್ ಅವರೇ, ನನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳಾದಂಥ ಸುಧಾಕರ್ ಅವರೇ ಮತ್ತು ಪೂಜ್ಯ ಮಹಾಪೌರರೇ, ಈ ಭಾಗದ ಜನಪ್ರಿಯ ಸಂಸತ್ ಸದಸ್ಯರಾದಂಥ ಶ್ರೀ ಪ್ರತಾಪ್ ಸಿಂಹ ಅವರೇ, ಮಂಡ್ಯದ ಜನಪ್ರಿಯ ಸಂಸತ್ ಸದಸ್ಯರಾದಂಥ ಶ್ರೀಮತಿ ಸುಮಲತಾ ಅಂಬರೀಶ್ ಅವರೇ, ಮತ್ತು ಶಾಸಕ ಮಿತ್ರರು, ಆತ್ಮೀಯರು, ಈ ಭಾಗದ ಹಿರಿಯ ನಾಯಕರಾದಂಥ ರಾಮದಾಸ್ ಅವರೇ, ನಾಗರಾಜ್ ಅವರೇ, ಮತ್ತು ನಾಗೇಂದ್ರ ಅವರೇ, ಹರ್ಷ ಅವರೇ, ಮತ್ತು ನಮ್ಮ ದೇವೇಗೌಡರೇ, ಆ ದೇವೇಗೌಡರಲ್ಲ, ಜಿ ಟಿ ದೇವೇಗೌಡರು, ಹಾಗೂ ನೆರೆದಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರೆ, ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಮೈಸೂರು ಅಂದರೆ ಬಹಳ ಪ್ರೀತಿ ಅವರಿಗೆ. ಕಳೆದ ಹಲವಾರು ವರ್ಷಗಳಿಂದ ಯೋಗ ದಿನಾಚರಣೆಗೆ ಮೈಸೂರಿಗೆ ಬರಬೇಕು ಅಂತ ಹೇಳಿ ಅವರು ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಆದರೆ ಬೇರೆ ಬೇರೆ ಕಾರಣಕ್ಕಾಗಿ ಬರೋಕ್ಕಾಗಿರಲಿಲ್ಲ, ಮತ್ತು ಇನ್ನೊಂದು ಮಳೆಗಾಲ ಇಲ್ಲಿ ಜಾಸ್ತಿ ಅನ್ನುವಂಥ ಕಾರಣಕ್ಕೂ ಕೂಡ ಅಧಿಕಾರಿಗಳು ಬೇಡ ಅಂದರು. ಆದರೆ ಈ ಬಾರಿ ನಾವೆಲ್ಲರೂ ಸೇರಿ ಇಲ್ಲ ಮೈಸೂರಿಗೆ ಬರಬೇಕು ಅಂತೇಳಿ ಇಲ್ಲಿಯ ಸ್ಥಳೀಯ ಶಾಸಕರು, ಸಂಸತ್ ಸದಸ್ಯರು, ಜೋಶಿಯವರು ನಾವೆಲ್ಲ ಸೇರಿ ಹೇಳಿದಾಗ ನರೇಂದ್ರ ಮೋದಿಜಿಯವರು ಒಂದು ಮಾತನ್ನು ಹೇಳಿದರು, ನನಗೆ ಬಹಳ ದಿವಸದಿಂದ ಬರಬೇಕಂತಿತ್ತು, ಮಳೆ ಏನು ಬಂದರೂ ಚಿಂತಿಲ್ಲ, ಏನಾದರೂ ಚಿಂತಿಲ್ಲ, ಈ ಬಾರಿ ಯೋಗ ದಿನಾಚರಣೆಯನ್ನ ಮೈಸೂರಿನಲ್ಲೇ ಮಾಡಬೇಕನ್ನುವಂಥ ತೀರ್ಮಾನವನ್ನು ಮಾಡಿದ್ದೇನೆ ಅಂತ ಹೇಳಿದರು. ಇದು ಅವರ ಮೈಸೂರು ಮೇಲಿನ ಒಂದು ಪ್ರೀತಿ ಎಷ್ಟಿದೆ ಅನ್ನೋದು ಗೊತ್ತಾಗ್ತದೆ. ಬಂಧುಗಳೇ, ಭಾರತ ಹಲವಾರು ಪ್ರಧಾನಿಗಳನ್ನು ಕಂಡಿದೆ. ಆದರೆ ದೇಶ ಉದ್ದಕ್ಕೂ ಜನ ಮೆಚ್ಚುಗೆಯನ್ನು ಪಡೆದಂತ ಜನನಾಯಕರಾಗಿರುವಂತ ಅಪರೂಪದ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಭಾರತದ 75 ಸ್ವತಂತ್ರ ವರ್ಷದ ಇತಿಹಾಸದಲ್ಲಿ ಅದು ನರೇಂದ್ರ ಮೋದಿಜಿಯವರಂತ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ರಾಜಕಾರಣದಲ್ಲಿ ಇದುವರೆಗೂ ಸ್ವತಂತ್ರ ಭಾರತದಲ್ಲಿ ಅಧಿಕಾರದ ರಾಜಕಾರಣವನ್ನು ನಾವು ನೋಡಿದ್ದೇವೆ. ಅಧಿಕಾರಕ್ಕಾಗಿ ರಾಜಕಾರಣ, ಅಧಿಕಾರ ಉಳಿಸಿಕೊಳ್ಳೋ ಸಲುವಾಗಿ ರಾಜಕಾರಣ, ಅಧಿಕಾರಕ್ಕಾಗಿ ಮುಂದುವರಿಯಲು ರಾಜಕಾರಣ. ಇವತ್ತು ಈ ದೇಶದಲ್ಲಿ ಅಧಿಕಾರಕ್ಕಾಗಿ ರಾಜಕಾರಣ ಬಹಳ ನೋಡಿದ್ದೇವೆ. ಆದರೆ ನರೇಂದ್ರ ಮೋದಿಜಿಯವರು ಗುಜರಾತ್ನಲ್ಲಿ ಮುಖ್ಯಮಂತ್ರಿಯಾಗಿ ಅವರು ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಕ್ರಮವನ್ನು ನೋಡಿ ಇಡೀ ದೇಶ ಮೆಚ್ಚಿಕೊಂಡು ನೀವೇ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಇವತ್ತು ಪ್ರಧಾನಮಂತ್ರಿ ಆದ ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು 20 ವರ್ಷ ಆಗಿದೆ ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ 20 ವರ್ಷ ಇವತ್ತು ಅಧಿಕಾರವನ್ನು ಪೂರ್ಣ ಮಾಡಿದ್ದಾರೆ. ಪ್ರಧಾನಮಂತ್ರಿಯಾಗಿ 8 ವರ್ಷ ಪೂರ್ಣ ಮಾಡಿದ್ದಾರೆ.
ಆದರೆ ಒಂದು ವ್ಯತ್ಯಾಸ ಇದೆ, ಹಿಂದಿನ ಪ್ರಧಾನಮಂತ್ರಿಗಳಿಗೂ ಇವತ್ತಿನ ಪ್ರಧಾನಮಂತ್ರಿ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಅವರು ಅಧಿಕಾರಕ್ಕಾಗಿ ರಾಜಕಾರಣ ಮಾಡಿದ್ರು, ಅವರು ಅಧಿಕಾರದ ರಾಜಕಾರಣವನ್ನ ಮಾಡಿದ್ರು. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಜನ ರಾಜಕಾರಣವನ್ನ ಮಾಡಿದ್ದಾರೆ, ಜನರಿಗೋಸ್ಕರ ರಾಜಕಾರಣವನ್ನ ಮಾಡಿದ್ದಾರೆ. The others have done power politics in 75 years of independent India. But here is one our Prime Minister, beloved Prime Minister, who has completed 20 years office in the office and 8 years as a Prime Minister. But he has never done power politics. He has done only people politics and politics for people. ಯಾಕೆ? ಬಡತನ ಗೊತ್ತಿದೆ ಅವ್ರಿಗೆ, ಹಸಿವು ಅಂದ್ರೆ ಗೊತ್ತಿದೆ, ದುಡಿಮೆ ಅಂದ್ರೆ ಗೊತ್ತಿದೆ, ಕಷ್ಟ ಅಂದ್ರೆ ಗೊತ್ತಿದೆ, ಅವಮಾನ ಅಪಮಾನ ಅಂದ್ರೆ ಏನು ಗೊತ್ತಿದೆ ಅವ್ರಿಗೆ. ಕಷ್ಟದಿಂದ ಬಂದವರು, ಎಲ್ಲವನ್ನು ಸಹಿಸಿಕೊಂಡು ಬಂದವರು. ಅಂಥವ್ರ ಕೈಯಲ್ಲಿ ಇವತ್ತು ಅಧಿಕಾರ ಬಂದಾಗ ನನ್ನ ಕಷ್ಟದ ದಿನಗಳು ಇವತ್ತು ಬೇರೆಯವರಿಗೆ ಬರಬಾರದು, ಭಾರತದ ಯಾವುದೇ ಮೂಲೆಯಲ್ಲಿ ನಾಗರಿಕರಿಗೆ ಕಷ್ಟ ಬರಬಾರದು ಅಂತ ಹೇಳಿ ಇವತ್ತು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಅವರು ಸೈದ್ಧಾಂತಿಕ ರಾಜಕಾರಣವನ್ನ ಮಾಡಿದ್ದಾರೆ, ಅಭಿವೃದ್ಧಿಯ ರಾಜಕಾರಣವನ್ನ ಮಾಡಿದ್ದಾರೆ, ಮಾನವೀಯ ರಾಜಕಾರಣವನ್ನ ಮಾಡಿದ್ದಾರೆ. ಆದ್ರಿಂದ ಅವ್ರ ಕಾರ್ಯಕ್ರಮಗಳನ್ನ ನೋಡಿ, ಒಂದು ಸ್ವಚ್ಛವಾಗಿರುವಂತಹ ಭಾರತ ಆಗಬೇಕು, ಸ್ವಚ್ಛ ಭಾರತ, ಆರೋಗ್ಯವಾಗಿರುವ ಭಾರತ ಆಗಬೇಕು. ಅದಕ್ಕಾಗಿ ಆಯುಷ್ಮಾನ್ ಭಾರತ, ರೈತರು ಶಕ್ತಿಶಾಲಿ ಆಗಬೇಕು, ಕಿಸಾನ್ ಸನ್ಮಾನ್ ಯೋಜನೆ, ಎಲ್ಲರ ತಲೆ ಮೇಲೆ ಸೂರಿರಬೇಕು, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಯುವಕರಿಗೆ ಕೈಗೆ ಕೆಲಸ ಕೊಡಬೇಕು, ಕೇವಲ ಅವರು ಉದ್ಯೋಗಿಗಳಾಗಬಾರ್ದು, ಉದ್ಯಮಿಗಳಾಗಬೇಕು, ಅವರು ಕೂಡ ಉದ್ಯೋಗ ಕೊಡಬೇಕಂತ ಮುದ್ರಾ ಯೋಜನೆ, ಮತ್ತು ಹೆಣ್ಣು ಮಕ್ಕಳಿಗೆ ಗರ್ಭಿಣಿ ಇದ್ದಾಗ ಸಹಾಯ ಮಾಡಲು ಮಾತೃ ಯೋಜನೆ, ಎಷ್ಟೊಂದು ಯೋಜನೆಗಳು, ಎಲ್ಲ ಬಡವರ ಪರವಾಗಿರುವಂತಹ ಯೋಜನೆ. ಉಜ್ವಲ ಯೋಜನೆ, ಹೆಣ್ಣು ಮಕ್ಕಳು ಕಣ್ಣು ಒರೆಸ್ಕೊಂಡು ಅವರ ಆರೋಗ್ಯವನ್ನು ಕೆಡಿಸ್ಕೊಂಡು ನಮಗೆಲ್ಲ ಅಡಿಗೆ ಮಾಡಿ ಹಾಕಬಾರ್ದು, ಆ ಕಾಲ ಹೋಯ್ತು ಅಂತ ಮನೆ ಮನೆಗೆ ಹಳ್ಳಿಗೆ LPG ಗ್ಯಾಸ್ ಕೊಟ್ಟಂತ ಮಹಾಪುರುಷ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಇಲ್ಲೆಲ್ಲ ನೀವೆಲ್ಲ ತಾಯಂದರು ಬಂದಿದ್ದೀರಿ, ತಾವೆಲ್ಲ ಇಲ್ಲಿ ಬಂದಿದ್ದೀರಿ. ಬಹುತೇಕವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದಿಲ್ಲ ಒಂದು ಕಾರ್ಯಕ್ರಮದ ಒಂದು ಲಾಭವನ್ನ ಪಡ್ಕೊಂಡಂತ ತಾವು ಎಲ್ಲ ಮಹಾಜನತೆಯಲ್ಲಿ ಬಂದಿದ್ದೀರಿ. ಇವತ್ತು ನಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಏನ್ ತೋರಿಸಿದ್ದೀರಿ ಅಂದ್ರೆ, ಪ್ರಧಾನಮಂತ್ರಿಗಳೇ ನಿಮ್ಮ ಯೋಜನೆಗಳಿಂದ ನಮಗೆ ಬದುಕು ಹಸನಾಗಿದೆ, ನಮ್ಮ ಬದುಕು ಉತ್ತಮವಾಗಿದೆ, ನಿಮ್ಮ ಯೋಜನೆಗಳಿಂದ ನಮಗೆ ಲಾಭ ಆಗಿದೆ, ನಿಮಗೆ ಅನಂತ ಅನಂತ ಧನ್ಯವಾದಗಳು, ನಮ್ಮೆಲ್ಲರ ಆಶೀರ್ವಾದ ನಿಮ್ಮ ಮೇಲಿದೆ ಅಂತ ತೋರಿಸಲು ಇಲ್ಲಿ ಬಂದಿದ್ದೀರಿ. ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ಅದನ್ನು ಹೇಳಬೇಕನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಸನ್ಮಾನ್ಯ ಮೋದಿಜಿಯವರು ಭಾರತದ ಸುರಕ್ಷತೆ, ಅಖಂಡತೆ, ಏಕತೆ, ಭಾರತದ ಆರ್ಥಿಕ ಪ್ರಗತಿ, ಸಾಮಾಜಿಕ ಸಾಮರಸ್ಯ, ಇಡೀ ಜಗತ್ತಿನಲ್ಲಿ ಭಾರತ ಸ್ಥಾನವನ್ನ ಅತ್ಯಂತ ಎತ್ತರಕ್ಕೆ ಒಯ್ಯಬೇಕನ್ನುವಂತ ಹಂಬಲದಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. $5 ಟ್ರಿಲಿಯನ್ ಎಕಾನಮಿಯನ್ನ ಭಾರತ ಮಾಡಬೇಕಂತ ಹೇಳಿ ಒಂದು ದೊಡ್ಡ ಕನಸನ್ನ ಕಂಡಿದ್ದಾರೆ. ನಮ್ಮ ಕರ್ನಾಟಕ ಹಿಂದುಳಿಬಾರ್ದು. ಆ $5 ಟ್ರಿಲಿಯನ್ ಅಲ್ಲಿ ಕನಿಷ್ಠ $1.25 ಟ್ರಿಲಿಯನ್ ಕರ್ನಾಟಕದಿಂದ ನಾವು ನಮ್ಮ ಆರ್ಥಿಕ ಚಟುವಟಿಕೆಗಳ ಮುಖಾಂತರ ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರ $5 ಟ್ರಿಲಿಯನ್ ನಮ್ಮ ಕಾಣಿಕೆಯಾಗಿ ಕೊಡುವಂತ ಕೆಲಸವನ್ನ ಮಾಡಬೇಕಾಗಿದೆ. ಅದಕ್ಕೆ ಬಹಳಷ್ಟು ಕಷ್ಟವನ್ನ ಪಡಬೇಕಾಗಿದೆ. ದಿನಕ್ಕೆ 20 ತಾಸು ಕೆಲಸವನ್ನ ನಾವು ಮಾಡಬೇಕಾಗಿದೆ. ಬಂಧುಗಳೇ, ಇವತ್ತು ಆರ್ಥಿಕತೆ ಅಂದ್ರೆ ದುಡ್ಡಲ್ಲ, ಆರ್ಥಿಕತೆ ಅಂದ್ರೆ ಜನಶಕ್ತಿ, ಜನರ ಕ್ರಿಯಾಶಕ್ತಿ.